ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಒಂದು ಖುಷಿಯ ವಿಚಾರ ಏನಪ್ಪ ಅಂದರೆ RRB ALP ನೋಟಿಫಿಕೇಷನ್ ಆಗಿದೆ. RRB ಅಸಿಸ್ಟೆಂಟ್ ಲೋಕೋ ಪೈಲಟ್ ALP ನೋಟಿಫಿಕೇಷನ್ ಆಗಿದೆ. ಇದರ ಬಗ್ಗೆ ನೋಡ್ತಾ ಬರೋಣ ಫುಲ್ಲು ವಿವರಣೆಯೊಂದಿಗೆ. ನೋಡಿ ಫ್ರೆಂಡ್ಸ್, ಏನಪ್ಪ ಅಂದರೆ ಇದೊಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂದರೆ ಏನಪ್ಪ ಅಂದರೆ ಏನು ಮಾಡೋದು, ನೀವು ಟ್ರೈನ್ ಚಾಲಕ ಅಂದರೆ ಟ್ರೈನ್ ಯಾವ ರೀತಿ ನಾವು ಡ್ರೈವರ್ ಅಂತೀವಲ್ಲ, ಟ್ರೈನಿನ ಡ್ರೈವರ್ ಇದ್ದಂಗೆ ಇವರು ಅಸಿಸ್ಟೆಂಟ್ ಲೋಕೋ ಪೈಲಟ್. ಹೌದಾ ಸರ್, ಎಷ್ಟು ಹುದ್ದೆಗಳದವು, ಏನು ಇದರ ಎಷ್ಟು ಲೆವೆಲ್ ಎಕ್ಸಾಮ್ ಇರುತ್ತೆ, ನೆಕ್ಸ್ಟ್ ಏನು ಯಾವ ರೀತಿ ಕ್ವಶನ್ಸ್ ಪೇಪರ್ ಇರುತ್ತೆ ಸರ್, ಮತ್ತು ಪೋಸ್ಟ್ ಎಷ್ಟು, ಎಲ್ಲದರ ಬಗ್ಗೆ ನೋಡ್ತಾ ಬರೋಣ. ಮೊದಲನೇದಾಗಿ ಏನಪ್ಪ ಅಂದರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿದೆಯಪ್ಪ ಅಂದರೆ 20ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ. ಕ್ಲೋಸ್ ಡೇಟ್ ಅಂದರೆ 19ನೇ ತಾರೀಕು ಫೆಬ್ರವರಿ 19ರ ತನಕ ಅಪ್ಲಿಕೇಶನ್ ನೀವು ಅಪ್ಲೈ ಮಾಡ್ಬೋದು. ಹೌದಾ, ಪೇಮೆಂಟ್ ಮಾಡೋದು 20ರಿಂದ 29ರವರೆಗೆ. ನೀವೇನು ಮಾಡೋದು, ಕರೆಕ್ಷನ್ ಇದೆ, ಇದು ಪೇಮೆಂಟ್ ಅಲ್ಲ, ಕರೆಕ್ಷನ್. ಏನಾದರೂ ನೀವು ತಪ್ಪು ಅಪ್ಲಿಕೇಶನಲ್ಲಿ ತಪ್ಪು ಫಿಲ್ ಮಾಡಿದರೆ ನೀವು ಅದನ್ನು ಕರೆಕ್ಷನ್ ಮಾಡ್ಬೋದು. ವಿತ್ ಪೇಮೆಂಟ್ ಮಾಡೋ ಕೂಡ 29ರ ತನಕ ನೀವು ಪೇಮೆಂಟ್ ಮಾಡ್ಬೋದು. ಹೌದಾ, ಅಸಿಸ್ಟೆಂಟ್ ಲೋಕೋ ಪೈಲಟ್ ಯಾವ ಹುದ್ದೆ, ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆ. ಪೇ ಸ್ಕೇಲ್ ನೋಡಿ, ಲೆವೆಲ್ 2 ಪೇ ಸ್ಕೇಲ್ ಇದೆ, 7th ಪೇ ಸ್ಕೇಲು ಲೆವೆಲ್ 2. ಹೌದಾ, ಇನಿಷಿಯಲ್ ಪೇ ಎಷ್ಟಿದೆ, 19,900 ಸ್ಟಾರ್ಟಿಂಗು. ಹೌದಾ, ನೆಕ್ಸ್ಟ್ ಏಜ್ 1/7/2024 ಅಂದರೆ 18ರಿಂದ 30 ವರ್ಷ ಒಳಗಿರ್ಬೇಕತ್ತೆ ಏಜು. ಟೋಟಲ್ ವೇಕೆನ್ಸೀಸ್ ಎಷ್ಟಿದ್ದಾವೆ ಅಂದರೆ 5,696 ವೇಕೆನ್ಸೀಸ್ ಅದಾವೆ. ಎಷ್ಟು? 5,696 ALP ಅಸಿಸ್ಟೆಂಟ್ ಲೋಕೋ ಪೈಲಟ್ ವೇಕೆನ್ಸೀಸ್ ಅದಾವೆ. ಏಜ್ ರಿಲ್ಯಾಕ್ಸೇಷನ್ ನೋಡ್ತಾ ಬರೋಣ. ಏಜ್ ರಿಲ್ಯಾಕ್ಸೇಷನ್ ಏನಿದೆಪ್ಪ ಅಂದರೆ SC/ST ಕ್ಯಾಂಡಿಡೇಟ್ಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ, OBC ಕ್ಯಾಂಡಿಡೇಟ್ಗೆ 3 ವರ್ಷ. ಹೌದಾ, ಎಕ್ಸ್ ಸರ್ವಿಸ್ಮೆನ್ ಕ್ಯಾಂಡಿಡೇಟ್ಗೆ 3 ವರ್ಷ, ಎಕ್ಸ್ ಸರ್ವಿಸ್ಮೆನ್ OBC ಕ್ಯಾಂಡಿಡೇಟ್ಗೆ 6 ವರ್ಷ, SC/ST ಕ್ಯಾಂಡಿಡೇಟ್ಗೆ ಎಕ್ಸ್ ಸರ್ವಿಸ್ಮೆನ್ 8 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಅಂದರೆ SC/ST ಕ್ಯಾಂಡಿಡೇಟ್ 35 ವರ್ಷ ತನಕ ಇದ್ದವ್ರು ನೀವು ಏನು ಮಾಡ್ಬೋದು, ಅಪ್ಲೈ ಮಾಡ್ಬೋದು. ಹೌದು, ಇವಾಗ ಕ್ವಾಲಿಫಿಕೇಷನ್ ಬಗ್ಗೆ ನೋಡ್ತಾ ಬರೋಣ. ಕ್ವಾಲಿಫಿಕೇಷನ್ ಏನಿರಬೇಕಪ್ಪ ಅಂದರೆ ಮ್ಯಾಟ್ರಿಕ್ಯುಲೇಷನ್ ಆಗಿರಬೇಕು, ಅಂದರೆ SSLC ಜೊತೆಗೆ ITI ಆಗಿರಬೇಕು. ಏನಾಗಿರಬೇಕು, ITI ಅಥವಾ SSLC ಪ್ಲಸ್ ಡಿಪ್ಲೊಮಾ ಆಗಿರಬೇಕು, ಅಥವಾ SSLC ಪ್ಲಸ್ ಇಂಜಿನಿಯರಿಂಗ್ ಆಗಿರಬೇಕು. ಹೌದಾ, ಇವರು ಏನು ಮಾಡ್ಬೋದು, ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ಅನೆಕ್ಸರ್ 1ನಲ್ಲಿ ನೀವು SSL ಕ್ವಾಲಿಫಿಕೇಷನ್ನ ನೋಡ್ಕೊಡಿ ಅಂತೇಳಿ ನಾವು ಮುಂದೋಗಿನ ನೋಡೋಣ. ಇವಾಗ ಫೀಸ್ ಬಗ್ಗೆ ನೋಡ್ತಾ ಬರೋದಾದರೆ ಆಲ್ ಕ್ಯಾಂಡಿಡೇಟ್ಸ್, ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೆ ಎಷ್ಟಿದೆ, 500 ರೂಪಾಯಿ ಇದೆ. ಹೌದಾ, SC/ST ಎಕ್ಸ್ ಸರ್ವಿಸ್ಮ್ಯಾನ್, ಫಿಮೇಲ್, ಟ್ರಾನ್ಸ್ಜೆಂಡರ್, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ EBC ಈ ಕ್ಯಾಂಡಿಡೇಟ್ಸ್ ಅಂದರೆ ಇಲ್ಲಿರುವಂಥ ಅಭ್ಯರ್ಥಿಗಳಿಗೆ 250 ಫೀಸ್ ಇದೆ. ಹೌದಾ, ಇಲ್ಲಿ ಕೊಡಲಾಗಿದೆ ನೋಡಿ ಫ್ರೆಂಡ್ಸ್. ಎಕ್ಸಾಮಿನೇಷನ್ ಫೀಯನ್ನು ಏನು ಮಾಡಲಾಗುತ್ತಂತೆ, ರೀಫಂಡ್ ಮಾಡಲಾಗುತ್ತಂತೆ. ನೀವು ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರನ್ನು ಕೇಳಿರುತ್ತೆ, ನೇಮನ್ನು ಕೇಳಿರುತ್ತೆ, ಅವೆಲ್ಲ IFSC ಕೋಡ್ ಕೇಳಿರುತ್ತೆ. ಎಲ್ಲ ಕರೆಕ್ಟ್ ಹಾಕಿದರೆ ನೀವು ಅದರ್ಸ್ ಕ್ಯಾಂಡಿಡೇಟು ಏನು 500 ರೂಪಾಯಿ ಫಿಲ್ ಮಾಡಿರ್ತಲ್ಲ ಅವರಿಗೆ 400 ರೂಪಾಯಿ ರೀಫಂಡ್ ಆಗುತ್ತೆ. SC/ST ಕ್ಯಾಂಡಿಡೇಟ್ಗೆ 50 ರೂಪಾಯಿ ಏನಾಗುತ್ತೆ, ರೀಫಂಡ್ ಆಗುತ್ತೆ. ಹೌದಾ, ನೆಕ್ಸ್ಟ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಈ ಪೋಸ್ಟ್ಗೆ ಅಂತ ನೋಡ್ತಾ ಬರೋದಾದರೆ, ಫಸ್ಟ್ CBT 1 ಅಂತ ಎಕ್ಸಾಮ್ ಇರುತ್ತೆ, ನೆಕ್ಸ್ಟ್ CBT 2 ಅಂತ ಎಕ್ಸಾಮ್ ಇರುತ್ತೆ. ಇವೆಲ್ಲ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸು. ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಆ್ಯಪ್ಟಿಟ್ಯೂಡ್ CBAT ಅಂತ ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್, ನೆಕ್ಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ನೋಡಿ, ಅಂದರೆ 3 ಎಕ್ಸಾಮ್ ಇರುತ್ತೆ ಇದರಲ್ಲಿ. ನಿಮ್ಮದು ಎಷ್ಟು ಎಕ್ಸಾಮು, 3 ಎಕ್ಸಾಮು. ಫಸ್ಟ್ ಸ್ಟೇಜ್ CBT ಅಂದರೆ CBT 1ನಲ್ಲಿ ಏನಿರುತ್ತೆ ಅಂತ ನೋಡ್ತಾ ಬರೋದಾದರೆ, CBT 1 ವಿಲ್ ಓನ್ಲಿ ಬಿ ದಿ ಸ್ಕ್ರೀನಿಂಗ್ ಎಕ್ಸಾಮ್ ಫಾರ್ ಶಾರ್ಟ್ ಲಿಸ್ಟಿಂಗ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ CBT 2 ಬೇಸ್ಡ್ ಆನ್ ದೇರ್ ನಾರ್ಮಲೈಸ್ಡ್ ಮಾರ್ಕ್ಸ್ ಆ್ಯಂಡ್ ಮೆರಿಟ್. ನೋಡಿ ಫ್ರೆಂಡ್ಸ್, CBT 1ನಲ್ಲಿ ನೀವೇನು ಮಾರ್ಕ್ಸ್ಗಳನ್ನು ಪಡಿತೀರಲ್ಲ ಆ ಮಾರ್ಕ್ಸ್ ಆಧಾರದ ಮೇಲೆ CBT 2ಗೆ ಕ್ವಾಲಿಫೈ ಮಾಡಲಾಗುತ್ತೆ. ಆದರೆ ಈ ಮಾರ್ಕ್ಸನ್ನು ಏನು ಮಾಡಲ್ಲ, ಶಾಲ್ ನಾಟ್ ಬಿ ಕೌಂಟೆಡ್ ವಿಲ್ ಪ್ರಿಪೇರಿಂಗ್ ದಿ ಫೈನಲ್ ಪ್ಯಾನಲ್. ಅಂದರೆ ನಿಮ್ಮ ಫೈನಲ್ ರಿಸಲ್ಟಲ್ಲಿ ಇದನ್ನು ಕನ್ಸಿಡರ್ ಮಾಡಲ್ಲ. ಹೌದಾ, ಇದು ಕೇವಲ CBT 2ಗೆ ಹೋಗೋಕ್ಕೆ ಎಕ್ಸಾಮ್ ಇರುತ್ತೆ. ಇದರ ಪ್ಯಾಟರ್ನ್ ನೋಡ್ತಾ ಬರೋದಾದರೆ, ಪ್ಯಾಟರ್ನ್ ಏನಿರುತ್ತೆ ಸರ್, 60 ನಿಮಿಷಗಳ ಪರೀಕ್ಷೆ ಇರುತ್ತೆ. ನಂಬರ್ ಆಫ್ ಕ್ವಶನ್ಸು 75, ನಮ್ಮ ಮ್ಯಾಕ್ಸಿಮಮ್ ಮಾರ್ಕ್ಸು 75 ಇರುತ್ತೆ.
ನೆಗೆಟಿವ್ ಅಂಕ ಇದೆಯಾ ಅಂತ ಕೇಳಿದರೆ ನೆಗೆಟಿವ್ ಅಂಕ ಇದೆ. 0.33 ನೆಗೆಟಿವ್ ಅಂಕ ಇದೆ, ಅಂದರೆ 1/3 ನೆಗೆಟಿವ್ ಅಂಕ ಇದೆ. ನೆಕ್ಸ್ಟ್ ನಾರ್ಮಲೈಸೇಷನ್ ಇದೆಯಾ ಸರ್ ಅಂತ ಕೇಳ್ಬೋದು. ನಾರ್ಮಲೈಸೇಷನ್ ಇದೆ. ಯಾವ ರೀತಿ ಮಾಡುತ್ತೆ ಅಂದರೆ ಮಲ್ಟಿಪಲ್ ಶಿಫ್ಟ್ ವೈಸ್ ಆಗಿರುತ್ತಲ್ಲ, ಅದಕ್ಕಾಗಿ ನಾರ್ಮಲೈಸೇಷನ್. ಟಫ್ ಇದ್ದವರಿಗೆ, ಈಸಿ ಇದ್ದವರಿಗೆ ನೋಡಿ ನಾರ್ಮಲೈಸೇಷನ್ ಮಾಡಿ ಮಾರ್ಕ್ಸ್ ಬಿಡಲಾಗುತ್ತೆ. ಮತ್ತು ಮಿನಿಮಮ್ ಮಾರ್ಕ್ಸ್ ಎಷ್ಟು ತೊಗೋಬೇಕು ಸರ್ ಅಂತೇಳಿ ನೀವು ಕೇಳಿದರೆ ಅನ್ರಿಸರ್ವ್ಡ್ ಮತ್ತು EWS ಕ್ಯಾಂಡಿಡೇಟು 40% ತೊಗೊಳ್ಬೇಕು. ಮತ್ತು OBC ಕ್ಯಾಂಡಿಡೇಟ್ಸು 30% ನೀವು ತೊಗೊಳ್ಳೇಬೇಕು. SC ಕ್ಯಾಂಡಿಡೇಟು 30%, ST ಕ್ಯಾಂಡಿಡೇಟು 25%. ಅಂದರೆ ಇಷ್ಟು ಪರ್ಸೆಂಟ್ ಮಾರ್ಕ್ಸ್ಗಳನ್ನ ತೊಗೊಳ್ಳೇಬೇಕಾಗುತ್ತೆ. ಅಂದರೆ ಯಾವ ರೀತಿಯಪ್ಪ ಅಂದರೆ 75, ಇದರ 30% ಕನ್ಸಿಡರ್ ಮಾಡ್ತೀವಿ ಅಂದರೆ ಎಷ್ಟಾಗುತ್ತೆ? 7.5 × 3 ಅಂತ ಮಾಡಿದರೆ 7 3 21 ಪ್ಲಸ್ 22.5 ಮಾರ್ಕ್ಸ್ಗಳನ್ನು ನೀವೇನು ಮಾಡಬೇಕು? ಪಡೆದಾಗ ಮಾತ್ರ ನಿಮ್ಗೇನು ಮಾಡಲಾಗುತ್ತೆ? CBT 2ಗೆ ಎಲಿಜಿಬಲ್ ಅದಿರೋ ಇಲ್ಲೋ ಅಂತೇಳಿ ಚೆಕ್ ಮಾಡಲಾಗುತ್ತೆ. ಹೌದಾ? 22.5ಕ್ಕಿಂತ ಕಡಿಮೆ ಏನಾದರೂ ಪಡೆದುಕೊಂಡ್ರೆ ನಿಮಗೆ CBT 2ಗೆ ಅರ್ಹತೆ ಕೊಡಲ್ಲ. ಇಷ್ಟು ಪಡ್ಕೊಂಡ್ರೂ ಕೂಡ ನಿಮಗೆ ಅರ್ಹತೆ ಸಿಗಲ್ಲ. ಯಾವ ಬೇಸಿಸ್ ಮೇಲೆ ಅರ್ಹತೆ ತೊಗೋತಾರೆ? ಯಾವ ಬೇಸಿಸ್ ಮೇಲೆಪ್ಪ ಅಂದರೆ ಪೋಸ್ಟ್ಗಳ ಆಧಾರದ ಮೇಲೆ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡವರಿಗೆ ಏನು ಮಾಡಲಾಗುತ್ತೆ? CBT 2ಗೆ ನಾರ್ಮಲೈಸ್ ಮಾಡಲಾಗುತ್ತೆ. CBT 1ನಲ್ಲಿ ಏನೇನಿರುತ್ತೆ ಸರ್ ಅಂತ ನೀವು ಕೇಳಿದರೆ ಮ್ಯಾಥಮೆಟಿಕ್ಸ್ ಇರುತ್ತೆ, ಮೆಂಟಲ್ ಅಬಿಲಿಟಿ ಇರುತ್ತೆ, ಜನರಲ್ ಸೈನ್ಸ್ ಸಾಮಾನ್ಯ ವಿಜ್ಞಾನ ಇರುತ್ತೆ, ಅದೇ ರೀತಿಯಾಗಿ GK ಇರುತ್ತೆ. ಹೌದಾ? ಮ್ಯಾಥಮೆಟಿಕ್ಸ್ನಲ್ಲಿ ಏನೇನಿರುತ್ತೆ ಅಂತ ನೋಡ್ತಾ ಬರೋದಾದರೆ ನಂಬರ್ ಸಿಸ್ಟಮ್ ಇರುತ್ತೆ, ಬೋರ್ಡ್ ಮಾಸ್ ಇರುತ್ತೆ, ಡೆಸಿಮಲ್ಸ್ ಇರುತ್ತೆ, ಫ್ರ್ಯಾಕ್ಷನ್ಸು, LCM, HCF, ರೇಷಿಯೋ ಆ್ಯಂಡ್ ಪ್ರಪೋಸಿಷನ್ಸು, ಪರ್ಸೆಂಟೇಜು, ಮೆನ್ಸುರೇಷನ್ನು, ಟೈಮ್ ಆ್ಯಂಡ್ ವರ್ಕು, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟು, ಪ್ರಾಫಿಟ್ ಆ್ಯಂಡ್ ಲಾಸು, ಅಲ್ಜಿಬ್ರಾ, ಜಿಯೋಮೆಟ್ರಿ ಆ್ಯಂಡ್ ಟ್ರಿಗ್ನೋಮೆಟ್ರಿ, ಎಲಿಮೆಂಟ್ರಿ ಸ್ಟ್ಯಾಟಿಸ್ಟಿಕ್ಸ್, ಸ್ಕ್ವೇರ್ ರೂಟು, ಏಜ್ ಕ್ಯಾಲ್ಕುಲೇಷನ್, ಕ್ಯಾಲೆಂಡರ್ ಆ್ಯಂಡ್ ಕ್ಲಾಕು, ಪೈಪ್ ಆ್ಯಂಡ್ ಸರ್ಟನ್ಸ್ ಎಕ್ಸೆಟ್ರಾ. ಇಷ್ಟೇನಿರುತ್ತೆ ಮ್ಯಾಥಮೆಟಿಕ್ಸು. ಮೆಂಟಲ್ ಅಬಿಲಿಟಿ, ಅನಾಲಗೀಸ್, ಆಲ್ಫಾಬೆಟಿಕಲ್ ಆ್ಯಂಡ್ ನ್ಯೂಮರಿಕಲ್ ಸೀರೀಸು. ಇದನ್ನು ನೋಡ್ಕೊಳ್ಳಿ, ಒಂದು ಪಾಸ್ ಮಾಡಿ ನೋಡ್ಕೊಳ್ಳಿ. ಹೌದಾ? ನೆಕ್ಸ್ಟ್ ಜನರಲ್ ಸೈನ್ಸಲ್ಲಿ ಏನಿರುತ್ತೆ ಸರ್ ಅಂತ ನೀವು ಕೇಳಿದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಲೈಫ್ ಸೈನ್ಸ್ 10th ಲೆವೆಲ್ಲಿರುವಂಥ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಲೈಫ್ ಸೈನ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ನಲ್ಲಿ ಏನಿರುತ್ತೆ GKನಲ್ಲಿ ಅಂದರೆ ಕರೆಂಟ್ ಅಫೇರ್ಸ್ ಬರುತ್ತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರುತ್ತೆ, ಸ್ಪೋರ್ಟ್ಸ್ ಬರುತ್ತೆ, ಕಲ್ಚರ್ ಬರುತ್ತೆ, ಪರ್ಸ್ನಾಲಿಟೀಸ್ ಬರುತ್ತೆ, ಎಕನಾಮಿಕ್ಸ್ ಬರುತ್ತೆ, ಪಾಲಿಟಿ ಬರುತ್ತೆ, ಅದರ್ ಸಬ್ಜೆಕ್ಟ್ ಆಫ್ ಇಂಪಾರ್ಟೆನ್ಸ್ ಅಂದರೆ ಹಿಸ್ಟ್ರಿ ಬರುತ್ತೆ. ಈ ರೀತಿಯಾಗಿ ಬರುತ್ತೆ. ಹೌದಾ? ಎಷ್ಟೆಷ್ಟು ಇರುತ್ತೆ ಅಂದರೆ 25 ಮ್ಯಾಥ್ಸು, 25 ಮೆಂಟಲ್ ಅಬಿಲಿಟಿ, 25 GK ಆ್ಯಂಡ್ ಸೈನ್ಸ್ ಮಿಕ್ಸ್ ಇರುತ್ತೆ. ನೆಕ್ಸ್ಟ್ CBT 2ನಲ್ಲಿ ಏನಿರುತ್ತೆ ಸರ್? ಶಾರ್ಟ್ ಲಿಸ್ಟಿಂಗ್ ಆಫ್ ಕ್ಯಾಂಡಿಡೇಟ್ಸ್ CBT 2 ಶಾಲ್ ಬಿ ಡನ್ RRB ವೈಸ್ ಆ್ಯಂಡ್ ಕಮ್ಯುನಿಟಿ ವೈಸ್ ಆ್ಯಸ್ ಪರ್ ದೇರ್ ನಾರ್ಮಲೈಸ್ ಮಾರ್ಕ್ಸ್ ಆ್ಯಂಡ್ ಮೆರಿಟ್ ಇನ್ CBT 1. CBT 1ನಲ್ಲಿ ಪಡೆದಂಥ ಮಾರ್ಕ್ಸ್ಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. CBT 2ಗೆ ಎಷ್ಟು ಮಾಡಲಾಗುತ್ತೆ ಅಂದರೆ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ ಶುಡ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ CBT 2 ಶಾಲ್ ಬಿ ಲಿಮಿಟೆಡ್ 15 times ನಂಬರ್ ಆಫ್ ವೇಕೆನ್ಸೀಸ್. ಅಂದರೆ ನೋಡಿ ಫ್ರೆಂಡ್ಸ್, ಎಷ್ಟು ಪೋಸ್ಟ್ ಇದೆ? 5000 ಪ್ಲಸ್ ಪೋಸ್ಟ್ ಇದೆ. ಹೌದಾ? 5000 ಪ್ಲಸ್ ಅಂದರೆ ಎಷ್ಟಿದೆ ಅಲ್ಲ, ಆ ಪೋಸ್ಟಿಗೆ 15ರಲ್ಲೇ ಮಲ್ಟಿಫೈ ಮಾಡಿ ಎಷ್ಟಾಗುತ್ತೆ? 5000 ಅಂತ ನೋಡಿದ್ದೀವಿ ಅಂದರೆ 15,000 ಜನ. 15,000 ಜನರನ್ನು ಏನು ಮಾಡಲಾಗುತ್ತೆ? CBT 2ಗೆ ಕರೆದುಕೊಂಡು ಹೋಗಲಾಗುತ್ತೆ ನೀವು ತೆಗೆದುಕೊಂಡ ಮಾರ್ಕ್ಸ್ಗಳ ಆಧಾರದ ಮೇಲೆ. ಹೌದಾ? CBT 2ನಲ್ಲಿ ಏನಿರುತ್ತೆ ಸರ್ ಅಂತ ನೋಡ್ತಾ ಬರೋದಾದರೆ CBT 2ನಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ 2 ಇರುತ್ತೆ. ಟೋಟಲ್ 2 ಅವರು 30 ನಿಮಿಷ ನಿಮಗೆ ಕಾಲಾವಕಾಶ ಇರುತ್ತೆ. 175 ಕ್ವಶನ್ಸ್ ಇರ್ತಾವೆ ನೋಡಿ. ಪಾರ್ಟ್ 1 ಪಾರ್ಟ್ B ಅಂತೇಳಿ CBT 2ನಲ್ಲಿರುತ್ತೆ. 2 ಒಂದೇ ಟೈಮ್ನಲ್ಲಿ ಎಕ್ಸಾಮ್ ನಡೆಯುತ್ತೆ. 90 ನಿಮಿಷ ಯಾವುದಕ್ಕಿರುತ್ತೆ ಅಂದರೆ 100 ಕ್ವಶನ್ಸ್ ಪಾರ್ಟ್ ಎನಲ್ಲಿರುವಂಥದ್ದಕ್ಕೆ 90 ನಿಮಿಷ, 75 ಕ್ವಶನ್ಸ್ ಇರೋದಕ್ಕೆ 60 ನಿಮಿಷ ಇರುತ್ತೆ. ದೇ ಶಾಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 0.33 ಅಂದರೆ 1/3 ನೆಗೆಟಿವ್ ಅಂಕ ಇರುತ್ತೆ. ನಾರ್ಮಲೈಸೇಷನ್ ಆಫ್ ಮಾರ್ಕ್ಸ್ ವಿಲ್ ಬಿ ಡನ್ ಫಾರ್ CBTs ಹೆಲ್ಡ್ ಇನ್ ಮಲ್ಟಿಪಲ್ ಶಿಫ್ಟ್ಸ್. ಅಂದರೆ ನಾರ್ಮಲೈಸೇಷನ್ ಕೂಡ ಇಲ್ಲೂ ಕೂಡ ನಾರ್ಮಲೈಸೇಷನ್ ಮಾಡಲಾಗುತ್ತೆ. ಪಾರ್ಟ್ ಎನಲ್ಲಿ ಏನಿರುತ್ತೆ? ಪಾರ್ಟ್ ಎನಲ್ಲಿ ಏನು ಮಾಡಬೇಕಪ್ಪ ಅಂದರೆ ಮಿನಿಮಮ್ ಪಾಸ್ ಪರ್ಸೆಂಟೇಜ್ ಫಾರ್ ಎಲಿಜಿಬಿಲಿಟಿ. ಅಂದರೆ ನೀವು ಪಾರ್ಟ್ 1ನಲ್ಲಿ ಏನಾದರೂ 100ಕ್ಕೆ 40% ಅಂದರೆ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸು 40 ಮಾರ್ಕ್ಸ್ ತೊಗೊಳ್ಬೇಕು, SC ಕ್ಯಾಂಡಿಡೇಟ್ಸು 30 ಮಾರ್ಕ್ಸು, OBC ಕ್ಯಾಂಡಿಡೇಟ್ 30 ಮಾರ್ಕ್ಸು, ST ಕ್ಯಾಂಡಿಡೇಟ್ಸ್ 25 ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ನಿಮ್ಮದು ಪಾರ್ಟ್ B ಚೆಕ್ ಆಗುತ್ತೆ. ಹೌದಾ? ಓನ್ಲಿ ದ ಮಾರ್ಕ್ಸ್ ಸ್ಕೋರ್ಡ್ ಇನ್ ಪಾರ್ಟ್ A ಶಾಲ್ ಬಿ ಕಂಡಕ್ಟೆಡ್ ಫಾರ್ ಶಾರ್ಟ್ ಲಿಸ್ಟಿಂಗ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಫರ್ದರ್ ಸ್ಟೇಜ್ ಆಫ್ ದಿ
requirement process provided in the candidate irrespective of community is able to secure qualifying marks 35% in part 2. ನೋಡಿ ಫ್ರೆಂಡ್ಸ್, ಏನು ಮಾಡಲಾಗುತ್ತೆ ಅಂತೆ, ಪಾರ್ಟ್ 1ನಲ್ಲಿ ತಗೊಂಡಂಥ ಮಾರ್ಕ್ಸ್ಗಳ ಆಧಾರದ ಮೇಲೆ ನಿಮಗೆ ಏನು ಮಾಡಲಾಗುತ್ತೆ, ಕ್ಯಾಂಡಿಡೇಟ್ಗಳನ್ನು ನೆಕ್ಸ್ಟ್ ಲೆವೆಲ್ಗೆ ಒಯ್ಯಲಾಗುತ್ತೆ. ಆದರೆ ಪಾರ್ಟ್ ಬಿನಲ್ಲಿ ಏನು ಮಾಡಲೇಬೇಕಾಗುತ್ತೆ, 35% ಮಾರ್ಕ್ಸನ್ನು ನೀವು ಕ್ವಾಲಿಫೈ ಮಾಡಲೇಬೇಕಾಗುತ್ತೆ. ಅಷ್ಟು ತೊಗೊಂಡು ಕ್ವಾಲಿಫೈ ಆಗಲೇಬೇಕಾಗುತ್ತೆ. ನೀವು ಅಲ್ಲಿ ಕ್ವಾಲಿಫೈ ಆದರೆ ಮಾತ್ರ ನಿಮ್ಮದು ಏನು ಮಾಡಲಾಗುತ್ತೆ, ಪಾರ್ಟ್ 1ನ ಚೆಕ್ ಮಾಡಲಾಗುತ್ತೆ. ನೆಕ್ಸ್ಟ್ ಪಾರ್ಟ್ ಎನಲ್ಲಿ ಏನಿರುತ್ತೆ, ಸಿಲೆಬಸ್ ನೋಡ್ತಾ ಬರೋದಾದರೆ ಮ್ಯಾಥಮೆಟಿಕ್ಸ್ ಇರುತ್ತೆ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ, ಬೇಸಿಕ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇರುತ್ತೆ. ಪಾರ್ಟ್ ಬಿನಲ್ಲಿ ಏನಿರುತ್ತೆ, ಪಾರ್ಟ್ ಬಿನಲ್ಲಿ ಪಾರ್ಟ್ ಬಿ ಈಸ್ ಓನ್ಲಿ ಅ ಕ್ವಾಲಿಫೈಯಿಂಗ್ ಟೆಸ್ಟ್ ಇನ್ ನೇಚರ್ ಆ್ಯಂಡ್ ಶಾಲ್ ಹ್ಯಾವ್ ಕ್ವಶನ್ಸ್ ಫ್ರಮ್ ದಿ ವೇರಿಯಸ್ ಟ್ರೇಡ್ ಸಿಲೆಬಸ್ ಆ್ಯಸ್ ಪ್ರೆಸ್ಕ್ರಿಬ್ಡ್ ಬೈ ಡೈರೆಕ್ಟರ್ ಜನರಲ್ ಆಫ್ ಟ್ರೈನಿಂಗ್. ನೋಡಿ ಫ್ರೆಂಡ್ಸ್, ಇಲ್ಲಿ ಏನಿರುತ್ತಪ್ಪ ಅಂದರೆ, ನಿಮಗೆ ಯಾವ್ಯಾವ ಒಂದು ಡಿಸಿಪ್ಲಿನಲ್ಲಿ ಐ10ನಲ್ಲಿ ಕಲ್ತಿದ್ದೀರಾ, ಐ10ನಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೆ ಆ ಸಬ್ಜೆಕ್ಟ್ಸ್ ಮೇಲೆ ಆಗಿರ್ಬೋದು, ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ಗಳ ಮೇಲೆ ಆಗಿರ್ಬೋದು, ಇಂಜಿನಿಯರಿಂಗ್ನಲ್ಲಿ ಕಲಿತಂಥ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳ ಮೇಲೆ ಇದು ನೀವು ಚಾಯ್ಸ್ ಮಾಡ್ಕೊಳ್ಳೋಕೆ ಕೊಡ್ತಾರೆ. ನೀವು ಚಾಯ್ಸ್ ಮಾಡ್ಕೊಂಡದರ ಆಧಾರ ಮೇಲೆ ಅಲ್ಲಿ ನೀವು ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಚಾಯ್ಸ್ ಮಾಡಿಕೊಂಡ್ರೆ ಅಲ್ಲಿ ಏನಿರುತ್ತೆ, 75 ಅಂಕಗಳ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ವಶನ್ಸ್ ಬರುತ್ತೆ. ಆ ಕ್ವಶನ್ಸ್ಗಳಲ್ಲಿ ನೀವೇನು ಮಾಡಬೇಕು, 35% ತೆಗೆದುಕೊಳ್ಳಲೇಬೇಕು. ಇದನ್ನು ತೆಗೆದುಕೊಂಡಾಗ ಮಾತ್ರ ನಿಮ್ಮ ಪಾರ್ಟ್ ಎ ಚೆಕ್ ಮಾಡಲಾಗುತ್ತೆ ಮತ್ತು ಪಾರ್ಟ್ ಎಯನ್ನು ಏನು ಮಾಡಲಾಗುತ್ತೆ, ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗಲು ಶಾರ್ಟ್ ಲಿಸ್ಟ್ ಮಾಡಲು ಕನ್ಸಿಡರ್ ಮಾಡಲಾಗುತ್ತೆ ಮಾರ್ಕ್ಸನ್ನು. ಆದರೆ ಪಾರ್ಟ್ ಬಿ ಓನ್ಲಿ ಫಾರ್ ಕ್ವಾಲಿಫೈಯಿಂಗ್. ನೆಕ್ಸ್ಟ್ ಇಲ್ಲಿ ನೋಡಿ, ಕ್ವಾಲಿಫೈಯಿಂಗ್ ಟೆಸ್ಟ್, ಕ್ವಾಲಿಫೈಯಿಂಗ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಯಿಂಗ್ ಟೆಸ್ಟ್ ಅಂತ ಇದೆ. ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ನೋಡ್ತಾ ಬರೋದಾದರೆ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಎಲೆಕ್ಟ್ರಿಷಿಯನ್ ಇರುತ್ತೆ, ಇನ್ಸ್ಟ್ರೂಮೆಂಟ್ ಮಷಿನ್ ಇರುತ್ತೆ, ವೈರ್ ಮ್ಯಾನ್ ಇರುತ್ತೆ, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಇರುತ್ತೆ, ಫಿಟ್ಟರ್ ಇರುತ್ತೆ, ಮೆಕ್ಯಾನಿಕ್ ಇರುತ್ತೆ. ಈ ರೀತಿಯಾಗಿ ಏನಿರುತ್ತೆ, ಕ್ವಶನ್ಸ್ಗಳು ಇದು ಸಬ್ಜೆಕ್ಟ್ ಇರುತ್ತೆ. ಇಲ್ಲಿ ಫಿಸಿಕ್ಸ್ ಮ್ಯಾಥ್ಸ್ ಇಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಟೆಕ್ನಿಷಿಯನ್ ಕೇಳಿದಾಗ ಫಿಸಿಕ್ಸ್ ಮ್ಯಾಥ್ಸ್ ಬರ್ತಿತ್ತು, ಟೆಕ್ನಿಷಿಯನ್ ಇಲ್ಲ ಇಲ್ಲಿ, ಅದಕ್ಕಾಗಿ ಅದು ಇಲ್ಲ. ಹೌದಾ. ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರುತ್ತೆ. ಇದು ಏನಿರುತ್ತೆಪ್ಪ ಅಂತ ನೋಡ್ತಾ ಬರೋದಾದರೆ, ಮೇ ಬಿ ಇಲ್ಲಿ ನೀವು ಟೈಪ್ ಮಾಡಿ ಎಕ್ಸಾಮ್ ಬರೀಬೇಕು ಅನಿಸುತ್ತೆ. ಇಲ್ಲಿ ಯಾವುದು ನ್ಯೂ ಟೈಪ್ ಅಂದರೆ ಆಪ್ಷನ್ಸ್ಗಳು ಇಟ್ಟಿರಲ್ಲ, ಕ್ವಶನ್ಸ್ಗಳು ಇಟ್ಟಿರಲ್ಲ, ಜಸ್ಟ್ ಕ್ವಶನ್ಸ್ ಕೊಟ್ಟಿರ್ತಾರೆ. ಅದಕ್ಕೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ನೀವೇನು ಮಾಡಬೇಕಾಗುತ್ತೆ, ಆನ್ಸರ್ ಮಾಡಬೇಕಾಗುತ್ತೆ, ಓನ್ಲಿ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ. ಹೌದಾ. ನೆಕ್ಸ್ಟ್ ಇಲ್ಲಿ ನೆಗೆಟಿವ್ ಅಂಕಗಳು ಇರಲ್ಲಂತೆ. ಹೌದಾ. ನೆಕ್ಸ್ಟ್ ಏನಿರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಮೆಡಿಕಲ್ ಇರುತ್ತೆ. ಈ ರೀತಿಯಾಗಿ ಏನಿತ್ತು ಇದರ ಪ್ರೊಸೆಸ್. ವೆಬ್ಸೈಟ್ಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವೆಬ್ಸೈಟು RRB ಬೆಂಗಳೂರು ವೆಬ್ಸೈಟ್ ಹೋಗಬೇಕಂದ್ರೆ www.rrbnc.government.in ಹೋಗಿ ನೀವು ಏನು ಮಾಡ್ಬೋದು, ಅಪ್ಲಿಕೇಶನನ್ನು ಹಾಕ್ಬೋದು. ಹೌದಾ. ಇದಿಷ್ಟೇನಾಗಿತ್ತಪ್ಪ ಅಂದರೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ, ಸಿಲೆಬಸ್ ಏನು, ALP ಬಗ್ಗೆ ಎಷ್ಟು ಪೋಸ್ಟ್ ಇದ್ದು ಮತ್ತು ಲಾಸ್ಟ್ ಡೇಟ್ ಏನು ಮತ್ತು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯಾಗಿತ್ತು. ಇದೇ ರೀತಿಯಾಗಿ ಬೇರೆ ಬೇರೆ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.